ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದ ಬಳಿಕ ರಾಜ್ಯದಲ್ಲಿ ಎಸ್ಐಆರ್ಗೆ ಕ್ಷಣಗಣನೆ ಆರಂಭವಾಗಿದೆ. ಜೂನ್ 30ರಿಂದ 1 ತಿಂಗಳ ಕಾಲ ನಡೆಯಲಿರೋ ಅಭಿಯಾನದಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿ ಸಂಗ್ರಹಿಸಲಿದ್ದಾರೆ. ರಾಜಕೀಯ ಮುಖಂಡರ ಸಮ್ಮುಖದಲ್ಲಿ ನಡೆಯಲಿರೋ ಪರಿಷ್ಕರಣೆಯ ವಿಶೇಷತೆ ಕುರಿತ ಮಾಹಿತಿ ಇಲ್ಲಿದೆ. ರಾಜ್ಯಾದ್ಯಂತ ನಾಳೆಯಿಂದಲೇ ಎಸ್ಐಆರ್ ಮಹಾ ಅಭಿಯಾನ. ಆಗಸ್ಟ್ 8ರಂದು ಪ್ರಕಟವಾಗಲಿದೆ ಮತದಾರರ ಕರಡು ಪಟ್ಟಿ. ರಾಜ್ಯಾದ್ಯಂತ ನಾಳೆಯಿಂದ ಅಂದ್ರೆ ಜೂನ್ 30ರಿಂದ ಮಹತ್ವದ ಮತದಾರರ ಮರು ಪರಿಶೀಲನೆ ಪ್ರಕ್ರಿಯೆ ಆರಂಭವಾಗಲಿದೆ. ಈಗಾಗಲೇ ಕಾಂಗ್ರೆಸ್ ಎಸ್ಐಆರ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರೋ ಬೆನ್ನಲ್ಲೇ ಚುನಾವಣಾ ಆಯೋಗ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿದೆ. ಈ ವಿಶೇಷ ಪರಿಷ್ಕರಣಾ ಅಭಿಯಾನಕ್ಕಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನ ನಿಯೋಜಿಸಲಾಗಿದೆ. ಎಲ್ಲ ಬಿಎಲ್ಒಗಳಿಗೆ ಸಂಪೂರ್ಣ ತರಬೇತಿ ನೀಡಿದ್ದು ಅವರು ಸಂಗ್ರಹಿಸುವ ಮಾಹಿತಿಯನ್ನ ತಕ್ಷಣವೇ ಡಿಜಿಟಲೀಕರಣಗೊಳಿಸೋದಕ್ಕೆ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ನಾವು 91.61% ಮ್ಯಾಪಿಂಗ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ 16/6/2026ಕ್ಕೆ ಅಂದರೆ ಎಲೆಕ್ಟ್ರಲ್ ರೋಲ್ ಯಾವತ್ತು ಫ್ರೀಸ್ ಆಗಿದೆ SIRಗೋಸ್ಕರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ಸಂಬಂಧವಾಗಿ 16/6/2026ಕ್ಕೆ ಎಲೆಕ್ಟ್ರಲ್ ರೋಲ್ ಫ್ರೀಸ್ ಆಗಿದೆ. ವೋಟ್ ಲಿಸ್ಟ್ನ ಫ್ರೀಸ್ ಮಾಡಿದ್ದೀವಿ. ರಾಜ್ಯಾದ್ಯಂತ ಚುನಾವಣಾ ಸಿಬ್ಬಂದಿ ಸಿದ್ಧತೆ. ಜಿಲ್ಲಾ ಚುನಾವಣಾ ಅಧಿಕಾರಿಗಳು 31 ಅಧಿಕಾರಿಗಳ ನೇಮಕ. ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿಗಳು 4 ಅಧಿಕಾರಿಗಳ ನಿಯೋಜನೆ. ಮತದಾರರ ನೋಂದಣಾಧಿಕಾರಿಗಳು 224 ಅಧಿಕಾರಿಗಳು ಕಾರ್ಯ. ಮತದಾರರ ನೋಂದಣಾಧಿಕಾರಿಗಳು 336 ಅಧಿಕಾರಿಗಳ ಟೀಮ್. ಬಿಎಲ್ಒ ಮೇಲ್ವಿಚಾರಕರು ಒಟ್ಟು 7,556 ಮೇಲ್ವಿಚಾರಕರು ಸನ್ನದ್ಧ. ಬೂತ್ ಮಟ್ಟದ ಏಜೆಂಟ್ಗಳು 1.15 ಲಕ್ಷಕ್ಕೂ ಹೆಚ್ಚು ಏಜೆಂಟ್ಗಳ ನೇಮಕ. ಅಭಿಯಾನದ ಅವಧಿ ಜೂನ್ 30ರಿಂದ ಜುಲೈ 29ರವರೆಗೆ. ಒಟ್ಟು ಮತದಾರರು 1,03,88,000. ಮ್ಯಾಪಿಂಗ್ ಪೂರ್ಣ. ಸದ್ಯ 79,27,000 ಪೂರ್ಣಗೊಂಡಿದೆ. ಶೇಕಡಾವಾರು ಪ್ರಗತಿ. ರಾಜಧಾನಿಯಲ್ಲಿ ಸದ್ಯ 76.32% ಪ್ರಗತಿ. ಬಾಕಿ ಇರುವ ಕೆಲಸ ಇನ್ನು 24,60,000 ಬಾಕಿ. ಮತಗಟ್ಟೆ ಬಿಎಲ್ಒ 8,972 ಬೂತ್ಗಳಿಗೆ 8,972 ಬಿಎಲ್ಒ ನೇಮಕ. ಮೇಲ್ವಿಚಾರಕರು ನಿಗಾ ವಹಿಸಲು 905 ಸೂಪರ್ವೈಸರ್ಸ್. ನೋಂದಣಾಧಿಕಾರಿ 28 ನೋಂದಣಿ, 75 ಸಹಾಯಕ ಅಧಿಕಾರಿ. ಸಹಾಯ ಕೇಂದ್ರಗಳು 2,855 ಮತದಾರರ ಸಹಾಯ ಕೇಂದ್ರ ಲಭ್ಯ. ಫೆಸಿಲಿಟೇಷನ್ 902 ಬಿಎಲ್ಒ ಫೆಸಿಲಿಟೇಷನ್ ಸೆಂಟರ್. ಅಂದ್ರೆ ಔಟ್ ಆಫ್ ದ ಟೋಟಲ್ ಆಫ್ 1.03 crores ವೋಟರ್ಸ್, 1,03,82,000 ವೋಟರ್ಸ್ ಏನಿದೆ ಅಂದರೆ ರೌಂಡೆಡ್ ಆಫ್ ಟು 1,04,00,000 ವೋಟರ್ಸ್ನಲ್ಲಿ 79 lakh ವೋಟರ್ಸ್ ಅನ್ನ ನಾವು ಈಗಾಗಲೇ ಮ್ಯಾಪ್ ಮಾಡಿ. 1 ತಿಂಗಳ ಕಾಲ ನಡೆಯಲಿರುವ ಈ ಅಭಿಯಾನದಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿ ಪರಿಶೀಲನೆ ನಡೆಸಲಿದ್ದಾರೆ. ಎಸ್ಐಆರ್ ಬಳಿಕ ಪಶ್ಚಿಮ ಬಂಗಾಳದಲ್ಲಾದ ಬೆಳವಣಿಗೆ ಇದೀಗ ರಾಜಕೀಯ ಪಕ್ಷಗಳಲ್ಲಿ ನಡುಕ ಹುಟ್ಟಿಸಿದ್ದು, ಅಂತಿಮವಾಗಿ ನಕಲಿ ಮತದಾರರ ಪಟ್ಟಿಗೆ ಬ್ರೇಕ್ ಬೀಳಲಿದ್ದು, ಈ ನಿಟ್ಟಿನಲ್ಲಿ ಮತದಾರರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.